ರೆಡ್ಡಿ ಅಂತ ಕೊಪ್ಪಳ ತಾಲೂಕು ಬೆಟಗೇರಿ ಅವರು. ನಮ್ದು ಬೆಟಗೇರಿ ಏತ್ ನೀರಾವರಿ ಪ್ರಾರಂಭ ಆಗಿ ಸುಮಾರು 10ರಿಂದ 15 ವರ್ಷ ಆಯ್ತು. ಸುಮಾರು 2015ರಿಂದ ಪ್ರಾರಂಭ ಆಗೈತಿ. ನಾವು ಅವಾಗಲೇ ಕೋರ್ಟ್ಗೆ ಹೋದ್ವಿ. ಆ್ಯಕ್ಚುಲಿ ನಾವು ಹೋರಾಟ ಮಾಡಿ ನೀರು ವಾಟರ್ ಅಲೋಕೇಶನ್ ತಂದಿದ್ವಿ. ಇದರಿಂದ ನಮ್ಗೆ ವಾಟರ್ ಅಲೋಕೇಶನ್ ತಂದ್ರೆ ನಾವು ಇನ್ನೊಬ್ರಿಗೆ ಊಟ ಹೋಗೋ ಪರಿಸ್ಥಿತಿ ಆಗಿತ್ತು. ನಾವು ಹೋರಾಟಕ್ಕೆ ನಿಂತ್ವಿ. ಆವಾಗ ಇರ್ತಕ್ಕಂಥ BJP ಸರ್ಕಾರದಲ್ಲಿ ಅವರು ನಮ್ಮ ರೈತರಿಗೆ ಗಮನ ಕೊಟ್ಟು ನಮ್ಗೆ ಮತ್ತೆ ಒಂದು ಪೈಪ್ ಮಾಡಿ 3000 ಎಕರೆಗೆ ವಾಟರ್ ಕೊಡ್ತೀವಿ ಅಂತ ಭರವಸೆ ಕೊಟ್ಟು ಅವಾಗ ಟೆಂಡರ್ ಮುಖಾಂತರ ನಮಗೆ ಒಂದು ಎಕ್ಸ್ಟ್ರಾ ಪೈಪ್ಲೈನ್ ಕೂಡ ಮಾಡಿ ನಮ್ಗೆ ಅನುಕೂಲ ಮಾಡಿ ಕೊಟ್ರು ಸರ್. ಸುಮಾರು 2016ರಲ್ಲಿ ಪೈಪ್ಲೈನ್ ಕಂಪ್ಲೀಟ್ ಆಯ್ತು. ನಮಗೆ ಖುಷಿ ಆಯ್ತು, ರೈತರಿಗೆ ನಮ್ಮ ಹೋರಾಟಕ್ಕೆ ಒಂದು ತಕ್ಕ ಪ್ರತಿಫಲ ಸಿಗುತ್ತಲ್ಲಪ್ಪ ಅನ್ನೋ ಖುಷಿ ಆಯ್ತು. 2016ರಿಂದ ಇಲ್ಲಿವರೆಗೆ ಪೈಪ್ಲೈನ್ ಆಗೋದು ಹೆಸರಿಗೆ ಅಷ್ಟೇ, ನೀರು ಬಂದಿಲ್ಲ ಸರ್. ಪ್ರತಿ ಇಲೆಕ್ಷನಲ್ಲಿ ಬೆಟಗೇರಿ ಏತ್ ನೀರಾವರಿ ಕಂಪ್ಲೀಟ್ ಮಾಡಿಕೊಡ್ತೀವಿ ಅಂತ ಎಲ್ಲ ಪಕ್ಷದ ನಾಯಕರು ಇರ್ಬೋದು, ಎಲ್ಲರೂ ಹೇಳ್ತಾರೆ. ಇಲ್ಲಿವರೆಗೆ ಯಾರು ಅದ್ರ ಬಗ್ಗೆ ಗಮನ ಕೊಟ್ಟಿಲ್ಲ. ನಮ್ಗೆ ರೈತರ ಸಂಕಷ್ಟವನ್ನು ಪರಿಹರಿಸಿಲ್ಲ ಸರ್. ಈ ಅಳವಂಡಿ ಬೆಟಗೇರಿ ಏತ ನೀರಾವರಿ ಪ್ರಾರಂಭ ಆಯ್ತು ರೀ. ಅವಾಗ ನಮಗೊಂದು ಪಾಯಿಂಟ್ ಕೊಟ್ಟಿದ್ದಾರೆ. 2000 ಬೊಮ್ಮಾಯಿಯವ್ರು ಬಂದ ಮೇಲೆ ನಮ್ಮ ಹೋರಾಟಕ್ಕೆ ಅವರು ಪ್ರತಿಫಲ ಆಗಿ ಮತ್ತೆ 1.5 ಫೀಟಿನ ಪೈಪ್ ಹಾಕಿ 2 ಕುಡಿಸಿ 3000 ಎಕರೆ ಬೆಟಗೇರಿಗೆ ನೀರಾವರಿ ಮಾಡ್ತೀವಿ ಅಂತ DPR ರೆಡಿ ಮಾಡಿ ಅಪ್ರೂವಲ್ ಆಗೈತಿ. ಈಗ ಟೆಂಡರ್ ಕರೆದಾರ. ಟೆಂಡರ್ ಕರೆದು ಸುಮಾರು 5 ತಿಂಗಳಾಯ್ತು. ಯಾವ ಟೆಂಡರ್ದಾರು ಬಂದಿಲ್ಲ, ನೋಡಿಲ್ಲ. ಏನಂತಾರೆ ಯಾರು ಕೇಳುವ ಡಿಸೆಂಬರ್ ನಂತರ ಮಾಡ್ತೀವಿ, ರೈತರು ಬೆಳೆ ಅದಾವ ಹಾಗದಾವ ಹೀಗದಾವ ಅಂತ ಹೇಳ್ತಾರೆ ಅಷ್ಟೇ ಹೊರತು ಈ ತನಕ ಯಾರು ಬಂದಿಲ್ಲ. ಅಂದ್ರೆ ಬೇಗ ಆಗ್ಬೇಕು. ಬೇಗ ಆಗ್ಬೇಕಂತ ನಮ್ಮ ವಿನಂತಿ.